ಸ್ವಲ್ಪ ದಯಮಾಡಿ ಕಂಪನಿ ಬನ್ರಿ. ಮಳೆ ಅನ್ನೋರು ಮಳೆ ಸ್ವಲ್ಪ ಅಗಲವ್ರಿ, ಮಳೆ ಅಗಲವ್ರಿ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು, 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 ರಾಜೀನಾಮೆ ಕೊಡಲೇಬೇಕು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಕೊಡಲೇಬೇಕು, ಕೊಡಲೇಬೇಕು. ಕರ್ನಾಟಕವನ್ನ ಹಗಲು ಧರಣಿ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಇತಿಹಾಸದೊಳಗೆ ಯಾರೋ ಇಷ್ಟೊಂದು ಹಗರಣ ನೋಡಿಲ್ಲ. ಆ ರೀತಿ ನಾವು ಆರಿಸಿ ಬಂದಿ ಜನಸೇವೆ ಅಲ್ಲ, ನಾವು ಲೂಟಿ ಮಾಡ್ಲಾಕ್ ಬಂದೀವಿ ಅನ್ನುವಂಥದ್ದನ್ನ ವಾಲ್ಮೀಕಿ ಹಗರಣ ಇರಬಹುದು, ಇವತ್ತು ಈಗ ಚಾಲ್ತಿಯಲ್ಲಿ ಇರ್ತಕ್ಕಂಥ ಅಬಕಾರಿ ಹಗರಣ ಇರಬಹುದು. ಮಾತಾಡೋ ಬರೀ ನಿರ್ಮಾಣ ಆಗ್ಬೇಕು ಅಂತಕ್ಕಂಥ ಆದ್ರೆ ಇವರು ಯಾವ ರೀತಿ ಆಡಳಿತ ನಡೆಸಿದ್ದಾರೆ ಅಂತಂದ್ರೆ ಇವತ್ತು ನಮ್ಮ ಮನೆಯಿಂದ ಹೇಳಿದೆ ಮಾಧ್ಯಮದವ್ರ ಮುಂದೆ, ಇವ್ರೇನು ಪಂಚ ಗ್ಯಾರಂಟಿ ಕೊಟ್ಟಿದ್ದಾರಲ್ಲ, ಇವತ್ತಿನ ಮನೆ ಮನೆಗೂ ಸಹಾಯ ತಲುಪಿಸ್ತಕ್ಕಂಥ 6ನೇ ಗ್ಯಾರಂಟಿ ಆಗೋದ್ರಿಂದ ಇದು ಕರ್ನಾಟಕ ಸರ್ಕಾರದ ಈ ಅಬಕಾರಿ ನೀತಿ, ಈ ಸರ್ಕಾರದ 6ನೇ ಗ್ಯಾರಂಟಿ ಅಂತ ಮಾತನ್ನು ಹೇಳಿದ್ದಾರೆ. ಮಹಿಳೆಯರಿಗೆ ಭದ್ರತೆ ಕೊಡದ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಗೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ದೀನ ದಲಿತರ ಹಣವನ್ನ ಲೂಟಿ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಭ್ರಷ್ಟ ಸಿದ್ದರಾಮಯ್ಯನವರಿಗೆ, ಭ್ರಷ್ಟ ಅಬಕಾರಿ ಸಚಿವ ಅರವಿಂದ್ ತಿಮ್ಮಾಪುರ ಅವರಿಗೆ ಸಚಿವರು ರಾಜೀನಾಮೆ ಕೊಡುವಂತ ಪ್ರಸಂಗ ಬಂತು. ಆ ಹಣವನ್ನ ತೆಲಂಗಾಣದ ಚುನಾವಣೆಗೆ ಬಳಸಿರ್ತಕ್ಕಂಥದ್ದು ಅಕೌಂಟ್ಗೆ ವರ್ಗಾವಣೆಯನ್ನು ಮಾಡಿರ್ತಕ್ಕಂಥದ್ದು. ಮೂಡಾಗರದಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ಹೆಸರೇ ಬಂತು. ಸೈಟ್ ಅನ್ನು ಆ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಕ್ಕಂಥವ್ರು, ದೂರನ್ನ ಕೊಟ್ಟಿರ್ತಕ್ಕಂಥವ್ರು, ಆಡಿಯೋ ಕ್ಲಿಪ್, ಫೋಟೋಗಳ ಆಧಾರ ಸಮೇತ ದೂರನ್ನ ಕೊಟ್ಟಿದ್ದಾರೆ. ಆದ್ರಿಂದ ಅಬಕಾರಿ ಸಚಿವರು ರಾಜೀನಾಮೆಯನ್ನು ನೀಡಬೇಕು ಅಂತಕ್ಕಂಥದ್ದನ್ನ ಈ ವೇದಿಕೆ ಮುಖಾಂತರ, ಈ ಇಷ್ಟೊಂದು ಕಾರ್ಯಕರ್ತರ ಮುಖಾಂತರ, ಸಾಮಾನ್ಯರ ಮುಖಾಂತರ ನಾವು ಆಗ್ರಹವನ್ನ ಮಾಡ್ತಿದ್ವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಧಿಕ್ಕಾರ. ತಿಮ್ಮಾಪುರ ತಿಮ್ಮಿಗೆ ವಿಧಾನಸಭಾ ಕ್ಷೇತ್ರದಿಂದ ಆಗಮಿಸಿರುವಂತಹ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ, ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿ ಯಾವುದೇ ಕೆಲಸವನ್ನ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಆ ಅಬಕಾರಿ ಇಲಾಖೆಯಲ್ಲಿ ನಡೆತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಇವತ್ತು ಇಡೀ ರಾಜ್ಯಾದ್ಯಂತ ವಿಧಾನಸಭೆಯಲ್ಲಿ ಇವತ್ತು ನೀವು ಸ್ವಚ್ಛವಾಗಿದ್ರೆ ರಾಜೀನಾಮೆ ಕೊಟ್ಟು ತನಿಖೆ ಆದ ನಂತರ, ಆ ತನಿಖೆ ಬಂದ ನಂತರ ನೀವು ನಿರ್ದೋಷಿ ಆಗಿರುವುದು. ಆದ್ರೆ ಸಿದ್ದರಾಮಯ್ಯನವರಿಗೂ ಕೂಡ ಬಹುಶಃ ಇದರಲ್ಲಿ ಪಾಲಿರೋದ್ರಿಂದ ಅವ್ರನ್ನ ನಿಮ್ಮನ್ನ ಆ ಸ್ಥಳದಲ್ಲಿ ಕೂಡಿಸಿದ್ರು ಅಂತ ಹೇಳಿ ನಾವೆಲ್ಲರೂ ಇಲ್ಲಿ ಭಾವಿಸಬೇಕಾಗುತ್ತೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ವಲ್ಪ ವೈಡ್ ಆಗ್ರಿ ಪೂರ ಎಲ್ಲಾರು ಬರ್ತೀರಿ ಪೂರ ಏನ್ ಸರಿ ನಮ್ಮ ಮಕ್ಕಳು ಕಾಲೇಜು ವಿದ್ಯಾರ್ಥಿ